ಒಂದಿಷ್ಟು ಮನುಷ್ಯನಿಗೆ ಋಣ ಬೇಕಾಗ್ತೈತಿ. ಇಷ್ಟ ಋಣ ಇಲ್ಲದೆ ಬದುಕ್ಲಿಕ್ಕೆ ಆಗುದಿಲ್ಲ ಈ ಜಗತ್ತಿನಲ್ಲಿ. ಒಂದು ಹೂವ ಇರ್ತೈತಿ, ಎಲ್ಲೋ ಸಹ್ಯಾದ್ರಿಯ ಬೆಟ್ಟದಲ್ಲಿ ಬೆಳೆದ ಹೂವ, ಅದ್ರ ಮಗ್ಗಲು ಒಂದು 100 ಫೀಟ್ 50 ಫೀಟ್ ಎತ್ತರ ಒಂದು ಗಿಡ ಬೆಳೆದೈತಿ. ದೇವ್ರು ಒಂದು ಸಣ್ಣ ಬಳ್ಳಿ ಐತಿ, ಆ ಸಣ್ಣ ಬಳ್ಳ್ಯಾಗೂ ಒಂದು ಹೂ ಬೆಳೆದೈತಿ. ದೇವ್ರು 100 ಫೀಟ್ ಎತ್ತರದ ಗಿಡಕ್ಕೆ ಎಷ್ಟು ಗಾಳಿ ನೀರು ಬೆಳಕು ಬೇಕೋ, ಇದೇನು ಸಣ್ಣದೈತಂತ ಲಕ್ಷ್ಯ ಮಾಡಿಲ್ಲ, ಅದಕ್ಕೂ ನೀರು ಗಾಳಿ ಕೊಟ್ಟು ಬೆಳಕು ಕೊಟ್ಟಾನ. ಆ ಹೂವ ಹೇಳ್ತೈತಿ ದೇವರಿಗೆ, ಭಗವಂತನೇ ನಿನ್ನ ಕರುಣೆ ಎಷ್ಟು ದೊಡ್ಡದಂದ್ರೆ 100 ಫೀಟ್ ಎತ್ತರ ಬೆಳೆದ ಗಿಡಕ್ಕಷ್ಟೇ ಅನ್ನ ನೀರು ಕೊಟ್ಟಿಲ್ಲ, ನನ್ನಂತ ಸಣ್ಣ ಬಳ್ಳಿಗೂ ಕರುಣೆ ಇಟ್ಟು ಬೆಳಕ ಗಾಳಿ ನೀರು ಕೊಟ್ಟಿಯಲ್ಲ, ನನ್ನಲ್ಲಿ ಕೊಡಾಕೇನಿಲ್ಲ. ಈ ಬಳ್ಳಿಯೊಳಗೊಂದು ಹೂವ ಬೆಳೆದೈತಲ್ಲ, ನೀ ಕೊಟ್ಟಿದ್ದಕ್ಕೆ ನನ್ನ ಹೃದಯವೇ ಹೂವಾಗಿ ಅರಳೈತಿ, ಇದು ನಿನಗೆ ಅರ್ಪಣ ಮಾಡ್ತೀನಿ ಅಂತ ಬಳ್ಳಿ ಹೇಳತೈತಿ. ಋಣ ಬೇಕಾಗ್ತೈತಿ ಮನುಷ್ಯಾಗ, ಒಂದಿಷ್ಟು ಋಣ ಕೊಟ್ಟವ್ ನೆನಪು ಬೇಕಾಗ್ತೈತಿ. ಇರದೇ ಇದ್ರೆ ಹೆಂಗ ನಡೀತೈತಿ ಹೇಳಿ? ತಂದೆ ತಾಯಿ ನಮಗ ಬೆಳೆಸಿಲ್ಲೇನ್, ಅವರು ಋಣ ಇರಬೇಕಾಗ್ತೈತಿ. ಪಾಲ್ ಕೇಳಾಗ ತಂದೆ ತಾಯಿ ಎರಡೂ 8 ಮಕ್ಕಳನ್ನ ಸಲವ್ಯಾವ, ಅವ್ರು ಮುಂದ 16 ಮಂದಿ ಆಗ್ಯಾರ. ಆಸ್ತಿ ಪಾಲ್ ಕೇಳಾಗ 16 ಮಂದಿ 8 ಮಂದಿ ಮಕ್ಕಳು ಆಸ್ತಿ ಹಂಚಿಕೊಂಡ್ರೆ ಹೊರತು ತಂದೆ ತಾಯಿ ನಮ್ಮ ಪಾಲ್ ಯಾರು ಕೇಳಿಲ್ಲ. ಅವ್ರ ಋಣ ಯಾವಾಗ ಮುಗಿಸದ ಮನುಷ್ಯ? ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದ, ಋಣ ಬೇಕಾಗ್ತದ. ಈಗ ಪಾಪ ಹೆಣ್ಮಕ್ಳು ಇರ್ತಾರ ತಾಯಂದಿರ ಮನ್ಯಾಗ, ಅವೆಷ್ಟು ದುಡಿತಾವ್ ನೋಡ್ರಿ. ಈಗ ನೀವು ಸಂಡೇ ಏನು ಕೆಲಸ ಮಾಡುದು, ಸ್ಯಾಟರ್ಡೆ ಹಾಫ್ ಡೇ, ನಿಮಗ್ ಸಂಡೇ ಫುಲ್ ರಜೆ ಇದ್ದಾಗ ಅವಕ್ ಮತ್ತೆ ಜಾಸ್ತಿ ಕೆಲಸ. ಇಡ್ಲಿ ಮಾಡು, ದೋಸೆ ಮಾಡು, ಅದು ಮಾಡಿ, ಇದು ಮಾಡು, ಪಾನಿಪುರಿ ಮಾಡು, ಹೌದಲ್ಲ? ಸಂಡೇ ಮತ್ತೆ ಜಾಸ್ತಿ ಕೆಲಸ ಅವಕ್. ನಿಮಗ್ ಒಂದೊಂದ್ ದಿವ್ಸ ರೆಸ್ಟ್ ಮಾಡ್ಕೊಂಡ್ರಿ. ಸ್ಯಾಟರ್ಡೆ ನಾವೇನು ಕೆಲಸ ಮಾಡುದಿಲ್ಲ, ಸಂಡೇ ಏನು ಮಾಡುದು. ಅವಕ್ಕೇನು ಏನ್ ಶಿಫ್ಟ್ ಇರ್ತೈತೆ ಬ್ಯಾಂಕ್ನಾಗ, ಇದು ಕಂಪನಿಯಾಗೆಲ್ಲ ಶಿಫ್ಟ್ ಇರ್ತೈತಿ. 8 ಅವರ್ಸ್ ಇವ್ರು, 8 ಅವರ್ಸ್ ಇವ್ರು, 8 ಅವರ್ಸ್ ಇವ್ರು. ಅವಕ್ ಯಾವಕ್ಕೂ ಶಿಫ್ಟ್ ಇಲ್ಲ, ಆದ್ರೂ ದುಡಿತಾವೆ. ಯಾಕಂದ್ರ ಶಿಫ್ಟ್ ಇರದೇ ಇದ್ರೆ ಏನಾತು, ನನ್ನ ಮಕ್ಕಳು ನನ್ನ ಗಂಡನ ಗಿಫ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರ್ತಾವ. ಶಿಫ್ಟ್ ಇಲ್ಲ ಆದ್ರೆ ಸ್ವಲ್ಪ ಸಿಟ್ಟು ಇರ್ತೈತಿ ಅಷ್ಟ. ಅವು ಸಿಟ್ಟು ಬಂದಾಗ ನೋಡ್ರಿ, ಸಿಟ್ಟು ಬಂದ ಕೂಡಲೇನೆ ಅವು ಬಾಂಡೆ ಸಾಮಾನ್ಯ ಒಗ್ಯಾಕ್ ಶುರು ಮಾಡ್ತಾರ. ಇದು ಏನ್ ಸೈಕಾಲಜಿ ಏನೈತಿ ಹೇಳ್ರಿ? ಎಲ್ಲಾರ ಮನ್ಯಾಗ ಆಗತ್ತಿಲ್ಲ. ಅವ್ ಸಿಟ್ಟು ಬಂದ ತಕ್ಷಣ ಬಾಂಡೆ ಸಾಮಾನು ಒಗಿತಾರ. ಎದಕ್ ಹೆಣ್ಮಕ್ಳು ಸಿಟ್ಟು ಬಂದ ಮೇಲೆನೆ ಬಾಂಡೆ ಸಾಮಾನು ಒಗಿತಾರಂದ್ರ, ಆ ಬಾಂಡೆ ಸಾಮಾನದ ಮೇಲೆ ಅವ್ರ ಯಜಮಾನ್ ಹೆಸರು ಬರ್ದಿರ್ತೈತಿ. ಅದಕ್ಕೆ ಅಂದ್ರ ಆ ಪಾತ್ರಿಗೆ ಇಕ್ಕರ್ಸಿದ್ರ ಅವನಿಗೆ ಇಕ್ಕರ್ಸ್ದಂಗ ಆಕೈತಿ ಅವ್ರಿಗೆ. ಅದಕ್ ಕೊಟ್ಟು ಒಗಿತಿರ್ತಾರ, ಅದ ನೆಗ್ಗಿ ಹೋಗಿರ್ತಾವ. ಯಾಕಂದ್ರ ಅದಕ್ಕೆ ಹೊಡ್ಯಾಕ ಮಜಾ ಅಷ್ಟ. ಅಂದ್ರ ಅವರು ಕೆಲಸ ಮಾಡ್ತಾರಲ್ಲ, ನೀನು ಪದೇ ಪದೇ ಅವ್ರ ಕೇಳ್ಬೇಕಂತ ಅನ್ಕೋಬೇಡ. ಇವ್ರು ನನಗ್ ಊಟಕ್ಕೆ ಕೇಳಿಲ್ಲ, ನಾ ಇಷ್ಟು ದುಡಿತೀನಿ, ಮಧ್ಯಾಹ್ನ ಮಾಡಿ ಏನ್, ನನಗ್ ರಾತ್ರಿ ಫೋನ್ ಮಾಡಿ ಏನ್, ಬೆಳಿಗ್ಗೆ ಫೋನ್ ಮಾಡಿ ನಾಷ್ಟ ಮಾಡಿ ಏನಂತ ಪ್ರತಿನಿತ್ಯ ಅವ್ರು ಕೇಳ್ತಾರ. ನೀನು ಒಮ್ಮೆ ನಾ ಬರದ್ ಲೇಟ್ ಆಗ್ತೈತಿ, ನೀವ್ ಉಂಡು ಮಕ್ಕೋ ಅಂತ ಒಂದು ಫೋನ್ಯಾಗ ಊಟ ಆಗೈತಿಲ್ಲ ಅಂತ ಕೇಳು, ನೀ ಬೇಕಾದ್ ಮಾಡಿ ನೀಡ್ತಾರ. ಇದು ಕೇಳೋದಲ್ಲ, ಅದಕ್ಕ ಅವ್ರು ನೀರಂದ್ ಮಾಡಿಬಿಟ್ಟಿರ್ತಾರ. ಅವ್ರಷ್ಟ ಟಿಪ್ಸ್, ಪ್ರವಚನ ಅಂದ್ರೆ ಏನಲ್ಲ, ಟಿಪ್ಸ್ ಕೊಡೋದು ಅಷ್ಟ. ಇದು ತಿಳ್ಕೊಳ್ಳದ ಮನುಷ್ಯ ಎಲ್ಲರಿಗೂ ಸಹಿತ ಕೈ ಹಿಡಿದ ಹೆಂಡತಿಗೆ, ಮಕ್ಕಳಿಗೆ, ಗಂಡನಿಗೆ, ನಿಸರ್ಗಕ್ಕೆ ಎಲ್ಲದು ಋಣರೂಪನಾಗಿ ಬದುಕಬೇಕಾಗ್ತೈತೆ ಮನುಷ್ಯ. ನಾವಿಲ್ಲೇನು ಎಷ್ಟೋ ಸ್ನೇಹಿತರು ಋಣದಾಗ ಬದುಕಾಕತ್ತಿಲ್ಲೇನು ಈ ಜಗತ್ತಿನೊಳಗೆ? ಎಷ್ಟು ಮಂದಿ ನಮ್ಮ ಕಷ್ಟ ಸುಖಗಳಲ್ಲಿ ನಮಗ ಬದುಕು ಕೊಟ್ಟವರು ಕೈ ಹಿಡಿದ ಸ್ನೇಹಿತರು ಎಷ್ಟು ಮಂದಿ ಅದಾರ? ಎಷ್ಟು ಮಂದಿ ನಮ್ಮ ಕಷ್ಟ ಕಾಲದಲ್ಲಿ ಬಂದು ಕಣ್ಣೀರು ಒರೆಸಿದ ಸ್ನೇಹಿತರು ಅದಾರಲ್ಲ, ಅವರು ಋಣ ತೀರ್ಸಕ್ ಆಗ್ತೈತೇನು ಮನುಷ್ಯಗೆ ಹೇಳಿ? ಇಬ್ರು ಬಹಳ ಒಳ್ಳೆಯ ಸ್ನೇಹಿತರಿದ್ರು, ಬಹಳ ಆತ್ಮೀಯ ಸ್ನೇಹಿತರಿದ್ರು. ಇಬ್ಬರಿಗಿಬ್ರು ಬಿಟ್ಟಿರ್ತಿದ್ದಿಲ್ಲ. ಇವ ಮನುಷ್ಯ ಬಹಳ ಸಹಾಯ ಮಾಡಿದ್ದ ಅವನ ಕಷ್ಟದ ಕಾಲಕ್ಕೆ. ಇಬ್ರು ಅತ್ಯಂತ ಆತ್ಮೀಯ ಸ್ನೇಹಿತರು. ಒಬ್ಬ ಸ್ನೇಹಿತನಿಗೆ ಬಹಳ ಒಂದು ದೊಡ್ಡ ರೋಗ ಬಂತು. ಅವಾಗ ಅವನ ಇನ್ನೊಬ್ಬ ಸ್ನೇಹಿತ ಇರ್ತಾನಲ್ಲ, ಅವನಿಗೆ ಬಂದಾಗ ಹೇಳ್ತಾನಿಲ್ಲ, ನಾವು ಕಷ್ಟ ಸುಖಗಳಲ್ಲಿ ಇಬ್ರು ಆಗಿದ್ವಿ, ನಿನ್ನ ಪ್ರತಿಯೊಂದು ಕಷ್ಟಕ್ಕೂ ಸುಖಕ್ಕೂ ನಾ ಇದ್ದೆ, ನನಗೇನೋ ಸ್ವಲ್ಪ ಆರಾಮ್ ತಪ್ಪ್ಯದ, ಈಗ ಇದೊಂದು ಪತ್ರ ಐತಿ ತಗೋ ನೀನಂತ ಕೊಟ್ಟು ನಂದು ಸಾವ್ ಎಂದಿರ್ತೈತಲ್ಲ, ಸಾವಿನ ದಿವ್ಸ ಈ ಪತ್ರ ಓದ, ನೀನು ಸಾವ್ ಆದ ದಿವ್ಸ ಪತ್ರ ಓದು ಅಂತ. ಒಂದ್ ದಿವ್ಸ ಇವ ತೀರ್ಕೊಂಡ. ಪಾಪ ತೀರ್ಕೊಂಡ ಮೇಲೆ ಅವನ ಸ್ನೇಹಿತ ಪತ್ರ ಹರಿದ. ಪತ್ರದೊಳಗೊಂದು ಲೈನ್ ಬರ್ದಿತ್ತಂತ, ನೋಡು ನಾವಿಬ್ರು ಕಷ್ಟ ಸುಖಗಳಲ್ಲಿ ಇಬ್ರು ಕೂಡಿ ಬಂದೀವಿ, ನಾನು ಸತ್ತ ದಿವ್ಸ ನೀ ಬರಾಕ್ ಹೋಗಬೇಡ,
ಯಾಕಂದ್ರ ನಿನ್ನ ಕಣ್ಣೀರು ಒರ್ಸಾಕ್ ನನ್ನ ಕೈ ಇರುವುದಿಲ್ಲ ಗೆಳೆಯ ಅಂತ ಪತ್ರ ಬರ್ದಿತ್ತ. ಇಲ್ಲೇನು ಎಷ್ಟು ಜನ ಸ್ನೇಹಿತರ ಋಣದಾಗ ನಾವು ಬದುಕಾಕತ್ತೀವಲ್ಲ, ಅದಕ್ಕ ಒಂದಿಷ್ಟು ನಿಸರ್ಗವನ್ನ, ತಂದೆ ತಾಯಿಗಳನ್ನ, ಗುರುಗಳನ್ನ, ಸ್ನೇಹಿತರನ್ನ, ಜೊತೆಗೆ ಈ ಬದುಕು ಕೊಟ್ಟ ಭಗವಂತನ ನಾಮಸ್ಮರಣೆಯನ್ನ ನಾಲ್ಗೆ ಮ್ಯಾಲ ಇಷ್ಟು ಬಂದ್ರೆ ಸಾಕು. ಭಗವಂತ ಇದು ನೀನು ಕೊಟ್ಟಿದ್ದಪ್ಪ ಅಂದ್ರೆ ಸಾಕಷ್ಟು. ಭಗವಂತ ಇದು ನೀ ಕೊಟ್ಟ ಪ್ರಸಾದ ಅಂತ ಬಂದ್ರೆ ಸಾಕು.